ಒಂದು ರೀತಿಯ ಒಂದು ಆ್ಯಕ್ಟಿಂಗಿನ ಒಂದು ಅವರಿಗೊಂದು ಆ ಸಾಮರ್ಥ್ಯ ಒಂದು ಸ್ವಲ್ಪನಾದರೂ ಇರಬೇಕು. ಇದ್ದು ಅವರು ಮುಂದೆ ಕಲಿತಾರೆ ಅಂತಾದರೆ ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡ್ತೇವೆ. ಮತ್ತೆ ಇಲ್ಲಿಗೆ ಬಂದ ತಿಂಗಳಾನ್ಗಟ್ಲೆ ಮನೆ ಬಿಟ್ಟೇ ಇರ್ಬೇಕಂತ? ಹೌದು, 10 ತಿಂಗಳು ಪೂರ್ಣ ಇಲ್ಲೇ ಇರಬೇಕು. ಒನ್ ಟೈಮ್ ಮನೆ ಕಳ್ಸಲ್ವಾ? ಅದ್ರಲ್ಲಿ ಹಬ್ಬ ಮಧ್ಯದಲ್ಲಿ ಎಲ್ಲ 1-2 ಸರಿ ಕಳಿಸ್ತೇವೆ. ಆದರೆ ಇಲ್ಲಿ ಬೆಳಿಗ್ಗೆ 7:30 ರಾತ್ರಿ 9:30 ತನಕ ಫುಲ್ ಕ್ಲಾಸ್ ನಡೀತಾ ಇರುತ್ತೆ. ಓಕೆ. ಸೊ ಅಷ್ಟು ಕ್ಲಾಸು ಅಟೆಂಡ್ ಮಾಡಬೇಕು. ಮಧ್ಯ ಎಲ್ಲ ಮತ್ತೆ ಮಧ್ಯ ಏನೋ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತೆಲ್ಲ ಊರಿಗೆಲ್ಲ ಹೋಗ್ಬರ ಹಂಗಿಲ್ಲ, ನಾವು ಬಿಡಲ್ಲ. ಯಾಕಂದ್ರೆ ಒಬ್ರು ಹೋದ್ರೆ ಇಡೀ ಗ್ರೂಪಿಗೆ ತೊಂದರೆ ಆಗತ್ತೆ. 20 ಜನ ಇರ್ತಾರಲ್ಲ ಒಂದು ನಾಟಕದಲ್ಲಿ, ಒಬ್ರು ಇಲ್ಲದೆ ಹೋದ್ರೂ ನಾಟಕ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರನ್ನೂ ಕಳಿಸಲ್ಲ. ಯಾವ ರೀತಿ ನಾಟಕಗಳನ್ನ ಕಳ್ಸೋದು ತುಂಬಾ ಕಷ್ಟ ಆಗುತ್ತೆ? ನೀವು ಸಾಕಷ್ಟು ನಾಟಕಗಳನ್ನ ಎಲ್ಲ ರೀತಿಯ ನಾಟಕಗಳು ಕಷ್ಟವೇ. ಎಲ್ಲ ರೀತಿಯ ನಾಟಕಗಳು ಕಷ್ಟವೇ. ನಾಟಕ ಅಂದ್ರೆ ಏನು? ಈಗ ನೀವು ನಿಮ್ದೇನೋ ಒಂದು ಹೆಸರಿದೆ. ಏನ್ ನಿಮ್ಮ ಹೆಸರು? ನಂದಿನಿ. ಸೊ ನೀವು ನಂದಿನಿ ಅನ್ನೋರು, ನೀವು ಇನ್ಯಾವುದೋ ಒಂದು ನೀವು ಪಾರ್ವತಿ ಆಗಬೇಕು ಅಲ್ವಾ? ಅದು ನೀವು ಅದು ಪೌರಾಣಿಕ ನಾಟಕ ಆದರೂ ನಂದಿನಿ ಇರೋದು ಪಾರ್ವತಿ ಆಗೋದು ಕಷ್ಟ. ಸಾಮಾಜಿಕ ನಾಟಕ ಆದರೂ ಕಷ್ಟ, ಅಥವಾ ಇನ್ಯಾವುದೋ ರೀತಿ ನಾಟಕ ಆದರೂ ಕಷ್ಟ. ಯಾವ ರೀತಿ ನಾಟಕ ಆದರೂ ಒಬ್ಬ ಮನುಷ್ಯ ಇನ್ನೊಂದು ಮನುಷ್ಯ ಆಗದೆ ನಾಟಕ ಅಲ್ವಾ? ನಾಟಕ ಮಾಡಬೇಡ ಅಂತ ಹೇಳ್ತಾರೆ ನೋಡಿ. ಅದರ ಅರ್ಥ ನೀನು ಏನಿದೆಯೋ ಅದನ್ನೇ ಮಾಡೋ, ಸುಳ್ಳೆಲ್ಲ ಮಾಡಬೇಡ ಅಂತಲ್ವ. ನಾಟಕ ಅಂದರೆ ಹಾಗೆ, ಅದು ಒಂದು ನಾವು ಅಲ್ಲದೆ ಇರೋದನ್ನು ಮಾಡಿ ತೋರಿಸೋದು. ಆ ಮಾಡಿ ತೋರ್ಸೋಕ್ಕೆ ಅದಕ್ಕೆ ಅದನ್ನ ಮಾಡೋದಕ್ಕೆ ಅದೊಂದು ರೀತಿಯ ಕಷ್ಟ ಇದೆ. ಅದಕ್ಕೊಂದು ಟ್ರೈನಿಂಗ್ ಬೇಕು. ಒಂದು ರೀತಿ ಕೆಲವರಿಗೆ ಅದನ್ನು ಅವರ ಜನ್ಮಜಾತವಾಗಿ ಆ ಥರದ ಪ್ರತಿಭೆ ಬಂದಿರುತ್ತೆ. ಕೆಲವರಿಗೆ ಅಂಥವರು ಒಂಥರ ಸಣ್ಣಕಿರ ಹೊತ್ತಿಗೆ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಕೆಲವರಿಗೆ ಅದು ಸುಲಭಕ್ಕೆ ಬರಲ್ಲ. ಆದರೆ ಅದು ಬರಲಿ ಬರದೇ ಇರಲಿ, ಟ್ರೈನಿಂಗ್ ಅಂತೂ ಬೇಕು. ಅದು ಟ್ರೈನಿಂಗ್ ಇದ್ದರೆ ಬಂದವರದ್ದು ಇನ್ನೂ ಇಂಪ್ರೂವ್ ಆಗುತ್ತೆ, ಬರದೇ ಇದ್ದವರಿಗೆ ಬರುತ್ತೆ. ಇವಾಗ ನಾಟಕನೇ ನಂಬ್ಕೊಂಡು ಜೀವನ ಮಾಡ್ಬೋದಾ ಇಲ್ಲಿ ಕಲ್ತಂತ ಹೋದವರೆಲ್ಲ? ಕಷ್ಟ ಇದೆ. ಅಂದರೆ ಈಗ ನೀವು ಸಿನಿಮಾದಲ್ಲಿ ಟಿವಿಯಲ್ಲಿ ಬರೋ ರೀತಿಯ ಇನ್ಕಮ್ಮು ಬರಬೇಕು, ರಂಗಭೂಮಿಯಲ್ಲಿ ಇರಬೇಕು ಅಂದರೆ ಆಗಲ್ಲ. ನೀವು ರಂಗಭೂಮಿಯಲ್ಲಿ ಒಂದು ಮಿನಿಮಮ್ ಇನ್ಕಮ್ಮಿಗೆ ನಾನು ರೆಡಿ ಇದ್ದೇನೆ, ಇಷ್ಟೇ ಸಾಕು ದುಡ್ಡು ನನಗೆ ಅಂತಿದ್ರೆ ಸರಳ ಜೀವನ, ದುಡ್ಡಿನ ಬಗ್ಗೆ ಅಷ್ಟು ಆಸೆ ಇರಬಾರ್ದು. ಆವಾಗ ರಂಗಭೂಮಿಯಲ್ಲಿ ಜೀವನ. ನಮ್ಮ ಹಳೆಯ ವಿದ್ಯಾರ್ಥಿಗಳು ಅನೇಕರು ಮಾಡ್ತಾ ಇದ್ದಾರೆ. ಎಷ್ಟು ಜನ ಮಾಡ್ತಾ ಇರ್ಬೋದು? ಇಷ್ಟರೊಳಗೊಂದು ಕನಿಷ್ಠ ನಾವೊಂದು 600-700 ಜನ ಪಾಸ್ ಔಟ್ ಆಗಿದ್ದಾರೆ ನಮ್ಮ ರಂಗ ಶಿಕ್ಷಣ ಕೇಂದ್ರದಿಂದ. ಏನಿಲ್ಲ ಅಂದ್ರೆ ಒಂದು 250 ಜನ ಆದರೂ ಥಿಯೇಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಎಲ್ಲ ಊರಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನಿಮ್ಗೆ ಅವಾಗ ನಾಟಕದ ಕ್ರೇಜ್ ಉಡ್ಕೊಂಡಿದ್ದು? ನಾನು ಸಣ್ಣಕಿರೋದು ಇಲ್ಲೆಲ್ಲ ಮಾಡ್ತಿದ್ರಲ್ಲ ನೋಡಿ ಅಪ್ಪನ ಜೊತೆ ನೋಡಿ ಬೆಳೆದು ಇದೆಲ್ಲ ಮಾಡಿದ್ದು. ಫಸ್ಟ್ ಡೈರೆಕ್ಷನ್ ನಿಮ್ದು ನಾಟಕ ಯಾವುದು? ಸಾಹೇಬರು ಬರುತ್ತಾರೆ ಅಂತ. ಅದಕ್ಕೂ ಮುಂಚೆ ಮಕ್ಕಳ ನಾಟಕ ಮಾಡಿಸಿದ್ದೆ, ದೊಡ್ಡವರೇ ಮಾಡಿಸಿದ್ದು ಸಾಹೇಬರು ಬರುತ್ತಾರೆ. ನೀವು ಅಭಿನಯಿಸಿದ್ರಾ ನಾಟಕಗಳಲ್ಲಿ? ನಾನು ನಾಟಕದಲ್ಲಿ 1-2 ನಾಟಕದಲ್ಲಿ ಮಾಡಿದ್ದೇನೆ, ಆದ್ರೆ ಅಭಿನಯಿಸಿದ್ದು ಕಮ್ಮಿ.